ಹಾಯ್ ಗಾಯ್ಸ್, ನಮಸ್ತೆ ಮಾತಾಡಲ್ಲ. ನಮಸ್ಕಾರ ಎಲ್ರಿಗೂ. ಇವತ್ತು ವಿಷಯ ಏನಂತ ಹೇಳಿದರೆ, ಬಸ್ಸಲ್ಲಿ ಲಾಸ್ಟ್ ಸೀಟಲ್ಲಿ ಕೂತ್ಕೊಂಡಿದ್ದೀನಿ. ಸ್ವಲ್ಪ ಶೇಕ್ ಆಗ್ತಾ ಉಂಟು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತಿನ ವಿಷಯ ಏನಂತ ಹೇಳಿದರೆ, ಮಂಗಳೂರಿಗೆ ಹೋಗ್ತಾ ಇದ್ದೇನೆ. ಮಂಗಳೂರಲ್ಲಿ ಇವತ್ತು ನಮ್ಮ ಮೆಚ್ಚಿನ ಪ್ರಧಾನಿ ಆಗಿರುವಂತಹ ನರೇಂದ್ರ ಮೋದಿ ಇವರು ಬರ್ತಿದ್ದಾರೆ. ಹಾಗೆ ಅವರನ್ನು ಕಾಣಲಿಕ್ಕೆ ಅಂತೇಳಿ ಹೋಗ್ತಾ ಇದ್ದೇವೆ. ಇಷ್ಟೊತ್ತಿಗೆ ಬರ್ತಾರೆ, 7:15ಗೆ ಬರೋದು ಅಂತ ಉಂಟು. ಹೋಗಿ ನೋಡಬೇಕು ಎಷ್ಟು ಗಂಟೆಗೆ ಬರ್ತಾರೆ ಅಂತೇಳಿ. ಈಗ ಅಲ್ಲಿ ರಶ್ ಆಗಿರ್ಬೋದು, ಸ್ವಲ್ಪ ಲೇಟ್ ಆಯಿತು ಬರುವಾಗ. ನಾನು ಪುತ್ತೂರು ಹೋಗಿದ್ದೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ, ಹಾಗೆ ಸ್ವಲ್ಪ ತಡ ಆಯಿತು. ನಮ್ಮ ಊರಿಂದ ಕೂಡ ಬಸ್ ಇತ್ತು, ನಮ್ಮ ಊರಿಂದ ಕೂಡ. ಅಂದರೆ ಆ ಬಸ್ ಹೋಯಿತು, ನಾನು ಬರುವಾಗ ಲೇಟ್ ಆಯಿತು ಅಂತ ಹೇಳಿ. ನಂತರ ನಾನು ಕಲ್ಲಡ್ಕೆಗೆ ಬಂದೆ, ಒಂದು ಪ್ರೈವೇಟ್ ಬಸ್ಸಲ್ಲಿ ಕಲ್ಲಡ್ಕೆಗೆ ಬಂದೆ. ಅಲ್ಲಿಂದ ಮಾಡವು ಬೆಳ್ಳಾರಿಯಿಂದ ಬರುವಂಥ ಒಂದು ಬಸ್ ಇತ್ತು ಮಂಗಳೂರಿಗೆ ಹೋಗುವ. ಹಾಗೆ ಅವ್ರು ನಿಲ್ಲಿಸಿದ್ರು, ಅವರೊಟ್ಟಿಗೆ ಈಗ ಹೋಗ್ತಾ ಇದ್ದೇನೆ ಮಂಗಳೂರಿಗೆ. ಬಸ್ಸಲ್ಲಿ ಇದ್ದಾರೆ, ಒಂದು ಹೆಚ್ಚು ಮಂದಿ ಏನಿಲ್ಲ, ಎಲ್ಲ ಬಸ್ ಕೂಡ ಹೋಗಿ ಆಗಿದೆ. ಇವಾಗ ಇಬ್ಬರು ಹಿಂದ್ಗಡೆ ಕೂತ್ಕೊಂಡಿದ್ದಾರೆ ನೋಡಿ. ಜೈ ಬನ್ನಿ, ಜೈನು ಬನ್ನಿ. ಎಸ್, ಮೇಲ್ಲ ಮೋದಿ ತೀವ್ರ ಒಬ್ಬನಾರು, ಇವರು ಕೂಡ ಮೋದಿಯನ್ನು ನೋಡಿ ಹೋಗ್ತಿದ್ದಾರೆ. ಆಯ್ತಾಗಾದ್ರೆ ನಾನು ಅಲ್ಲಿ ಸಿಗ್ತೇನೆ. ಈಗ ನಾವು ಪಾಣೆಮಂಗಳೂರು ಮುಟ್ಟಿದಷ್ಟೇ, ನೋಡ್ಬೇಕು ಅಲ್ಲಿ ಹೋಗಿ. ನೋಡಿ ಬಸ್ ನೋಡಿ, ಈಗ ಸಲಿ ಅಷ್ಟೆಲ್ಲ ಮಂದಿ ಏನೆಲ್ಲ ಎಲ್ಲ ಹೋಗಿದ್ದಾರೆ. ಇದು ಎಷ್ಟು ಮಂದಿ ಉಳಿದವರಂತೆ ಅಲ್ಲಿಂದ ಬರಲಿಕ್ಕೆ. ನೋಡಿ ಮೋದಿ ಅವರ ಮೇಲೆ ಎಷ್ಟೊಂದು ಪ್ರೀತಿ ಉಂಟು ಅಂತ ಹೇಳಿದರೆ, ಮಾಡವು ಮಂಗಳೂರಿಂದ ಒಂದು ಸುಮಾರು ಒಂದು 50ಕ್ಕಿಂತ ಹೆಚ್ಚು ಕಿಲೋಮೀಟರ್ ದೂರದಲ್ಲಿ ಉಂಟು ಮಾಡವು. ಆದರೆ ಕೂಡ ಅಲ್ಲಿಂದ ಬಸ್ ಮಾಡಿಕೊಂಡು ಮೋದಿಜಿಯವರು ನೋಡಲಿಕ್ಕೆ ಬರ್ತಾರೆ ಅಂತ ಹೇಳಿದರೆ ಎಷ್ಟು ಪ್ರೀತಿ ಇರ್ಬೋದಲ್ವ. ಹೋಗಿ ಹಾಕಿದ್ರೆ ಮತ್ತೆ ಸಿಗುವ ಅಲ್ಲಿ ಮಂಗಳೂರಲ್ಲಿ ಮೋದಿಜಿಯವರ ನೋಡುವ ಒಟ್ಟಿಗೆ. ಓಕೆ, ಫೈನಲಿ ಕುಟ್ಲಾಗ ಫೈನಲಿ ಈಗ ಮಂಗಳೂರು ಬಂದ್ವಿ. ಈಗ ಮೋದಿ ಅವ್ರು ನೋಡಲಿಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ. ಈಗ ನಮ್ಮೊಟ್ಟಿಗೆ ಅಲ್ಲಿಂದ ಬರಬೇಕಾದ್ರೆ ನನಗೆ ಬಸ್ ನಿಲ್ಲಿಸಿದವರು ಇವರೇ ನೋಡಿ, ಇವರೇ ಇಲ್ಲಿದ್ದಾರೆ. ಥ್ಯಾಂಕ್ಸ್ ಮಸ್ತ್ ಬಸ್ ಉಂತಾ ಇರೋದೇ ಗಾಡಿ ಏನಾಡಿ ನಮ್ಮ ಮೋದಿ ಒಟ್ಟಿಗೆ ಹೋಯ್ ಅದು ಮೂಲೆ ಬಂದು ಬಿಟ್ಟ ಭವಿಷ್ಯಟ್ಟಿ ನೈಡಿ ತೂಲೆ ಸರ್ ಭವಿಷ್ಯಟ್ಟಿ ನೈಡಿ ಜೈ बोलो मोदी जी के, बोलो मोदी जी के. ಏನಂತ ಇರೋ ಪುಣ್ಣಮ್ಮ? ಎಸ್ ತುಲೆ ಜೋಶ್ ತುಲೆ ಮೋದಿ ಬಂಡ ಜೋಶ್, ಮೋದಿಜಿ ಬಂದ ಪುದರಡೆ ಜೋಶ್ ಉಂಡು. ಮಂಗಳೂರಿನ PVS ಸರ್ಕಲ್ ಮೋದಿಜಿಯವರನ್ನು ನೋಡಲಿಕ್ಕೆ ಅವರ ಅಭಿಮಾನಿ ಬಳಗ ಬಂದಿದೆ. ಸಾವಿರಾರು ಸಂಖ್ಯೆಯಲ್ಲಿ ಬಂದು ಮೋದಿಜಿಯವರು ನೋಡಲಿಕ್ಕೆ ಬಂದಿದ್ದಾರೆ ನೋಡಿ. ರೋಡ್ ಶೋಲ್ಲಿ ಫುಲ್ಲು ಜನಗಳು ನಿಂತ್ಕೊಂಡಿದ್ದಾರೆ. ನೋಡ್ಬೋದು ಮೋದಿಜಿಯವರ ಹವಾ ಮಂಗಳೂರಲ್ಲಿ ಯಾವ ರೀತಿ ಉಂಟು ಅಂತ ಹೇಳಿ ಅಲ್ವಾ. ಇದನ್ನು ನೋಡುವಾಗಲೇ ನಮಗೆ ಗೊತ್ತಾಗ್ತದೆ. ನಮಸ್ತೆ, ಈಗ ನಾನು ಇಲ್ಲಿ PVS ಹತ್ತಿರ ಇದ್ದೇನೆ. ಇಲ್ಲಿ ಒಬ್ಬರು ನನಗೆ ಮೋದಿಜಿಯವರೇ ಕಾಣ್ತಿದ್ದಾರೆ ನೋಡಿ. ಅರೆ ನೀವು ಇದು ಮಾಡ್ತೀರಿ ಅಂತ ಗೊತ್ತೇ ಇಲ್ಲ ನನಗೆ. ರೀಲ ಹೌದು ಸರ್ ಒಂದು ಸ್ವಲ್ಪ ಈಚೆ ತಿರುಗ್ತೀರಿ ಸರ್. ಇವತ್ತು ಮೋದಿಜಿಯವರು ಮಂಗಳೂರಿಗೆ ಬರ್ತಿದ್ದಾರೆ. ನಿಮಗೆ ಎಷ್ಟು ಖುಷಿ ಆಗ್ತುಂಟು ಸರ್ ಅದು? ಸರ್, ನಾನು 10 ವರ್ಷದ ಹಿಂದೆ ಅವರು ಮೊದಲನೇ ಸರ್ತಿ ಬಂದಾಗ ಮಂಗಳೂರಿನ ಸೆಂಟ್ರಲ್ ಮೈದಾನದಲ್ಲಿ ನಾನು ಮೋದಿಯಾಗಿ ಫಸ್ಟ್ ಫೇಸ್ ಮಾಡಿದ್ದು. ಆವಾಗ ನನಗೆ ಸಿಕ್ಕ ಯಾವ ಇದು ಉಂಟು, ಸಂತೋಷ ಉಂಟು. ಅದರಿಂದ ಇದು ನನ್ನ 78ನೇ ವರ್ಷ ಪ್ರಾಯ. ನನಗೆ ಗೊತ್ತಿಲ್ಲ ಇನ್ನೊಂದನೇ ಸರ್ತಿ ನಾನು ಅವರನ್ನು ಸಿಗ್ತೇನೋ ಇಲ್ವೋ ಗೊತ್ತಿಲ್ಲ. ಅದನ್ನು ನೋಡಲಿಕ್ಕೋಸ್ಕರ ನಾನೀಗ ಬಂದಿದ್ದೇನೆ. ಈಗ ಕೈಕಾಲು ಗಟ್ಟಿ ಇದೆ, ನಾಲಿಗೆ ಗಟ್ಟಿ ಇದೆ. ನೋಡಿ, ಇವರು ಮೊದಲು ಮೋದಿಜಿಲಿಗೆ ಬಂದ್ರಲ್ಲ, ಆವಾಗ ಮೋದಿಜಿಯ ನಮಸ್ಕಾರ ಅಲ್ಲ ಸರ್, ಮೋದಿಜಿಯವರ ಇದು ಮಾಡಿದಲ್ಲ ನೀವು? ಹೌದು, ಮೋದಿ ಹೌದು, ಪೇಪರ್ನಲ್ಲೆಲ್ಲ ಬಂದಿದೆ.
ಎಲ್ಲ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕೂಡ ಬಂದಿದೆ ಏನೋ. ಆವಾಗೊಮ್ಮೆ ಇವರು ತುಂಬ ಫೇಮಸ್ ಆಗಿದ್ರು, ನಿಮಗೆ ಗೊತ್ತಿರ್ಬೋದು, ಮಂಗಳೂರು ಮೋದಿ ಅಂತೇಳಿ. ಮಂಗಳೂರು ಮೋದಿ ಅಂತೇಳಿ ಫೇಮಸ್ ಆಗಿದ್ರು. ಇಂಡಿಯನ್ ಸರ್ ಮತ್ತೆ ಏನು ಹೇಳ್ತೀರಿ ಸರ್ ನಮ್ಮ ಮೋದಿಜಿಯವರ ಬಗ್ಗೆ? ಅಯ್ಯೋ ಏನು ಹೇಳುವುದು, ನನಗೆ ನೋಡಿ ನಾನು ಯಾವುದೇ ಇದಲ್ಲ, ನಾನೊಬ್ಬ RSS ಸ್ಟಾಂಚ್ RSS, ಅವ್ರು ಸಹ ಸ್ಟಾಂಚ್ RSS. ನನಗೆ RSSನ ಮೇಲೆ ತುಂಬ ವಿಶ್ವಾಸ ಇದೆ. ಅವರು ಯಾವಾಗಲೂ ಸ್ವಾರ್ಥಿಗಳಲ್ಲ, RSSನವರು ಯಾವಾಗಲೂ ಸ್ವಾರ್ಥಿಗಳಲ್ಲ. ಆವಾಗಲೇ ನಾನು ಹೇಳಿದ್ದೇನೆ ಅವರ ಇದನ್ನು ನೋಡಿ ನನಗೆ ಒಂದು ಹೋಪ್, ಅಂದರೆ ಈ ಹಿಂದೂಸ್ತಾನ ಬದುಕುವ ಆಶೆಯನ್ನು ನಾನು ನೋಡಿದ್ದು ಅವರು ನಿಂತಾಗ. ಅದನ್ನು ನಾನು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಹೇಳಿದ್ದೇನೆ, ಆವಾಗಲೇ ಹೇಳಿದ್ದೇನೆ. ನಾನು BJP ಅಲ್ಲ, ನಾನು ಮೋದಿಯವರ ಫಾಲೋವರ್ ಅಲ್ಲ, ನಾನು RSS. ಆಯ್ತು ಸರ್, ಥ್ಯಾಂಕ್ ಯು ಸರ್. ಜೈ ಶ್ರೀರಾಮ್. ಥ್ಯಾಂಕ್ ಯು ಸರ್, ಬರ್ತೇನೆ. ತುಂಬ ಒಳ್ಳೆ ಮಾತು ಹೇಳಿದ್ರಿ. ಥ್ಯಾಂಕ್ ಯು ಸರ್. ನೋಡಿದ್ರಲ್ವಾ ನೀವು? ನೋಡಿ ಇದು ಉಂಟು ನೋಡಿ ಸರ್, ಟೈಮ್ಸ್ ಆಫ್ ನೋಡ್ಬೋದು. ಇಂಡಿಯಾ. ನೋಡಿ ಇವರೇ ನೋಡಿ, ಯಾವತ್ತು ಮೋದಿಜಿಯವರ ಪಾತ್ರವನ್ನು ಮಾಡಿದವರು. ಸರ್ ನಿಮ್ಮ ಹೆಸರೆಂತ ಸರ್? ವಸಂತ್ ಪ್ರಭು ಅಂತೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ರಾಮ್ ರಾಮ್. ಜೈ ಶ್ರೀರಾಮ್. ನೋಡಿ ಇದು ಒಬ್ಬರ ಮಾತು, ಭಾರತೀಯ ಪ್ರಜೆಗಳಲ್ಲಿ ಒಬ್ಬರ ಮಾತು ಇದು, ನಮ್ಮ ಮಂಗಳೂರಿನವರದ್ದು. ನೋಡಿದ್ರಲ್ಲ, ಲಕ್ಷಾಂತರ ಕೋಟ್ಯಾಂತರ ಭಾರತೀಯ ಪ್ರಜೆಗಳ ಮನಸ್ಸನ್ನು ಗೆದ್ದಿರುವಂತಹ ನಮ್ಮ ನೆಚ್ಚಿನ ನಾಯಕ ನರೇಂದ್ರ ಮೋದಿಜಿಯವರು ಇವತ್ತು ಮಂಗಳೂರಿಗೆ ಬರ್ತಿದ್ದಾರೆ. ನನಗಂತೂ ತುಂಬ ಖುಷಿ ಆಗ್ತಿದೆ. ನೋಡುವ. ಏತು ಜನ ಬರ್ತಿರೋದಿಲ್ಲ ಮೋದಿಜಿ ಅಂತ ಕೇನ್ ಮೋದಿಜಿ ಎಂಚ ಏತು ಖುಷಿ ಒಂದು ಕೇನ್ ಮುಗುಳ್ಳ. ನಮಸ್ತೆ ಅಣ್ಣ, ಜೈ ಶ್ರೀರಾಮ್. ಏತು ಖುಷಿ ಆಪುಂಡು ಮೋದಿಜಿ ಕುಟ್ಲಾಗ ಬರೋದಿಲ್ಲ ಏನ? ಭಾರಿ ಖುಷಿ ಆಗುಂಡು. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಮಂತ್ರಿಗಳು ಬರೋದಿಲ್ಲ, ಕುಡ್ಲಾಗ ಬರೋದಿಲ್ಲ, ನಮ್ಮ ಊರಿಗೆ ಬರೋದಿಲ್ಲ ರೀ. ನಮ್ಮ ಇದು ಬಾರಿ ಕೈ ತರದ್ದು ಒಂದಿಲ್ಲ, ನಮಗೆ ಅವೇ ಬಾರಿ ಖುಷಿ, ಅವೇ ನಮ್ಮ ಸೌಭಾಗ್ಯ. ಅಂದ್ರೆ ಅವೇ ನಮ್ಮ ಸೌಭಾಗ್ಯ ಬರೋದಿಲ್ಲ ರೀ ಮೋದಿಜಿ ಬರ್ಪುಣ ಅಂದ್ ನಿಜಕ್ಲ ಸೌಭಾಗ್ಯ ಅಂತ ಬನೋಲಿ ಮೋದಿಜಿ ಕುಟ್ಲಾ ಬರೋದಿ पुनः. हेलो भाई, मोदी के बारे कुछ बोलिए भाई. मेरे को क्या बोलना भैया, नहीं आता भैया बोलने के लिए. कुछ भी बोलिए, क्या बोलना है बोलिए. थोड़ा पहले तो गुजरात में चला था 2004 के आसपास में, अच्छा दिन आएगा बोल के, बस वही देख रहे हैं. अच्छा दिन आ रहा है, वही देख रहे हैं बस. थैंक यू. ठीक है, थैंक यू भैया, थैंक यू. ಪುಲೆ ಮುಕ್ಕಳು ಪಿದ ಹಿಡಿದು ಬರ್ತದೆ ಮುಳು ಬೇನೋದಿಪ್ಪು ನಕ್ಕಲು ಮುಕ್ಕಳ ಕೇರ್ನ ಎಂಚ ಆಗ್ಬಿಡು ಬಂಡದು ಎಂಚ ಒಳ್ಳೆಯರು ನಮ್ಮ ಮೋದಿಜಿ ಬಂಡದು ಬಾರಿ ಚೌಕಡೆ ಪಾತೀರಿಯರು. ನಮ್ಮ ಮೋಕ್ಷದ ಪ್ರಧಾನಿ ನೆಂಚಿನ ನರೇಂದ್ರ ಮೋದಿಜಿ ಬೇರೆ ಬರೋದಿಲ್ಲೇರು. ಅರೆ ಮೆಲಾನೆ ಬರೋದಿಲ್ಲೇರು, ನಿಧಾನವೇ ಪ್ರಧಾನ. ನೋಡಿ ನಮ್ಮ ಹೆಚ್ಚಿನ ಜನಮೆಚ್ಚಿದ ನಾಯಕ ಯಶಸ್ವಿ ನಾಯಕರಾಗಿರುವಂತಹ ನರೇಂದ್ರ ಮೋದಿಜಿ ಈಗ ಬರ್ತಿದ್ದಾರೆ.
ಓಕೆ ಗೈಸ್, ತೂಲೆ ಮುಕ್ಳು ಸುಳ್ಯದಾಗಲಿ. ಇವರು ಸುಳ್ಯದವರು, ಸುಳ್ಯದ ಫ್ಯಾನ್ಗಳು ಮೋದಿಜಿಯವರದ್ದು. ಇವರು ಇಲ್ಲಿ ಮಾತಾಡಿಸಿದ್ರು ನನ್ನ ಹತ್ರ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿದ್ರು ಇವರು ನಮ್ಮ ಚಾನಲನ್ನು. ಹೇಳಿ ಏನಂತೀರಾ ಮೋದಿಜಿಯವರ ಒಂದು ಮಂಗಳೂರಿಗೆ ಬಂದದಕ್ಕೆ? ತುಂಬ ಖುಷಿಯಾಗಿದೆ. ಈ ಬಾರಿ ಮೋದಿಯೇ ಬರ್ತಾರೆ. ಜೈ ಮೋದಿ. ತುಂಬ ಖುಷಿ ಆಯಿತು ಮೋದಿ ಬಂದು. ತುಂಬ ಖುಷಿ ಆಯ್ತಂತ ಅವರಿಗೆ. ನಮ್ಮ ಮತ ಮೋದಿಗೆ. ಈ ಸಲ ಮೋದಿಯ ಹವಾ ಇದೆ, ಮೋದಿಯೇ ಬರಬೇಕು. 421 ಸೀಟ್ ಬರ್ಬೇಕಂತ ನಮ್ಮ ಅನಿಸಿಕೆ. ನೋಡಿದ್ರಲ್ಲ ಮೋದಿಜಿಯವರ ಫ್ಯಾನ್ಗಳ ಮಾತು. ಹೋಗಿ ನೋಡಿ, ಸುಳ್ಯದ ಫ್ಯಾನ್ ಇವರು, ಸುಳ್ಯದ ಫ್ಯಾನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಬಾಯ್ ಬಾಯ್. ಓಕೆ ಫ್ರೆಂಡ್ಸ್, ಹಾಗಾದರೆ ನೋಡಿದ್ರಲ್ಲ, ಹಗಲಿರಲು ಕಷ್ಟಪಟ್ಟು ದುಡಿತಿರುವಂತಹ, ನಮ್ಮ ದೇಶಕ್ಕೋಸ್ಕರ ದುಡಿತಿರುವಂತಹ ನಮ್ಮ ಮೆಚ್ಚಿನ ನಾಯಕ, ಜಗತ್ತೇ ಮೆಚ್ಚಿಕೊಂಡಿರುವಂತಹ ನಾಯಕ ನರೇಂದ್ರ ಮೋದಿಜಿಯವರನ್ನು ನೋಡಿದ್ವಿ. ತುಂಬ ಖುಷಿ ಆಯಿತು ಈಗ ನೋಡಿ ಅವರನ್ನು. ಇನ್ನೂ ಹೊರಟದು ನಾವು, ಇನ್ನು ಮನೆಗೆ ವಾಪಸ್ ಬಸ್ಸಲ್ಲಿ ಹೋಗ್ಬೇಕಷ್ಟೇ. ನೋಡಿ ಇನ್ನು ಕೂಡ ಜನ ನೋಡಿದವರು ಬರ್ತಾ ಇದ್ದಾರೆ, ಹೋಗ್ಬೇಕಷ್ಟೇ. ಇನ್ನು ವಾಪಸ್ ಹಂಪನಕಟ್ಟೆಗೆ ಹೋಗ್ತಿದ್ದಾರೆ ನೋಡಲಿಕ್ಕೆ. ತುಂಬ ಖುಷಿ ಆಯಿತು ಮೋದಿಜಿಯವರನ್ನಂತೂ ನೋಡಿ. ಓಕೆ ಗೈಸ್, ಹಾಗಾದರೆ ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.